ಆಮೇಲೆ ನಿಮ್ಗೆ ಈಗ ಹೆಣ್ಮಕ್ಳಿಲ್ಲ ಅಂತ ಒಂದು ಪ್ರಶ್ನೆ ಆಗ್ತೀವಿ, ಅದಾಗ್ತದೆ, ಫಿಲ್ ಮಾಡ್ತೀವಿ. ಅದಕ್ಕೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಹೆಣ್ಮಕ್ಳು ಇಲ್ಲೇಬೇಕು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ಮೊದಲು ಒಬ್ಳು ಹೆಣ್ಮಗಳು ಇದ್ದು, ಈಗ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ವಿ, ಮಂತ್ರಿಗೂ ಮಂಡಲಕ್ಕೂ ನಮ್ಮ ಪಕ್ಷ ಅದಕ್ಕೆ ನನಗೆ ಮಾರ್ಗದರ್ಶನವನ್ನು ಕೊಡ್ತದೆ. ಸೊ ಅದು ಕೂಡ ಈಗ ನಾನು ಇಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ಗೆ ಏನೇನು ಸವಾಲುಗಳಿದೆ, ಏನೇನು ಸಮಸ್ಯೆಗಳು ಬರ್ಬೋದು, ಇವೆಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ನೀರಿನ ದೊಡ್ಡ ಸಮಸ್ಯೆ ಕಾವೇರಿ ಭಾಗದಲ್ಲಿ, ಎಲ್ಲ ರಾಜ್ಯದಲ್ಲಿ ಬರಗಾಲ, ಈಗ ಕೆಲವೆಲ್ಲ ಬಂದಿರ್ಬೋದು ಸಮಸ್ಯೆಗಳು. ಈಗ ಮೊನ್ನೆ ತಾನೇ ಬಹಳ ದೊಡ್ಡ ಭೀಕರವಾದಂತ ಕಂಟಕ ಇತ್ತು. ದೇವರ ಕೃಪಾ, ನಿಮ್ಮೆಲ್ಲರ ಆಶೀರ್ವಾದ, ಇವತ್ತು ಡ್ಯಾಮ್ ನಲ್ಲಿ ಇವತ್ತು ನಾವು 3,500 ಬಿಡು ಅಂತ ಹೇಳಿದ್ರೆ ಇವತ್ತು 30,000 ಬಿಡ್ತಾ ಇದ್ದೀವಿ. ಅಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. 30,000 ಅಷ್ಟು ನೀರು ಹೋಗ್ತಾ ಇದೆ. ಆದ್ರೆ ಇನ್ನ KRS ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ. ಸೊ ಬೇರೆ ಎಲ್ಲ ಸ್ವಲ್ಪ ಇನ್ಫ್ಲೋ ಸ್ವಲ್ಪ ಸರಿಯಾಗಿ ಆಗ್ತಾ ಇದೆ. ಮಧ್ಯ ಸ್ವಲ್ಪ ಕಡಿಮೆನೂ ಆಗಿತ್ತು. ಅದೇ ರೀತಿ ಮಲೆನಾಡಲ್ಲೂ ಮಳೆ ಬರ್ತಾ ಇದೆ ಸ್ವಲ್ಪ. ಇನ್ನ ತುಂಗಭದ್ರಾಗೆ ನೀರು ಸಾಕಷ್ಟಿಲ್ಲ, ಇನ್ನ ಬರೀ ಇದು ಆಲ್ಮಟ್ಟಿಗೆ ಮಾತ್ರ ಸ್ವಲ್ಪ ನೀರು ಬರ್ತಾ ಇದೆ. ಇದನ್ನೆಲ್ಲ ಇನ್ನ ಬರಗಾಲ ಇದೆ. ಕೆಲವು ಭಾಗದಲ್ಲಿ ಜಾಸ್ತಿ ಮಳೆನೂ ಬೀಳ್ತಾ ಇದೆ, ಅನಾಹುತಗಳು ಆಗಿದೆ. ಶಿವಮೊಗ್ಗದಲ್ಲಿ, ತೀರ್ಥಹಳ್ಳಿಲೆಲ್ಲ ಅನಾಹುತ ಆಗಿದೆ, ಬೇರೆ ಕಡೆ ಎಲ್ಲ ಆಗಿದೆ. ಅದಕ್ಕೆಲ್ಲ ನಾನು ಏನೇನು ಪರಿಹಾರ ಕೊಡಬೇಕು ಅದಕ್ಕೆಲ್ಲ ನಾನು ರಿಪೋರ್ಟ್ ತರಿಸ್ಕೊಂಡು ಮುಂದಕ್ಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನೇ ಮಾಡ್ಬೋದಾಯ್ತು, ನನಗೆ ಗೊತ್ತಿತ್ತು ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗ್ತದೆ ಅನ್ನೋದು. ಸೊ ಅವ್ರ ಕೈಯಲ್ಲಿ ಲೋಕಲ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡೋಂಥ ಕೆಲಸ ನಾನು ಮಾಡಿಸ್ತೀನಿ, ಏನೇನು ಪರಿಹಾರ ಕೊಡಬೇಕು ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.